ಮಾಡಿರೋದು ತಪ್ಪಿಲ್ಲ, ಆದರೆ ಸರ್ಕಾರದ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಕರ್ತವ್ಯಕ್ಕೆ ಬರಬೇಕು. ಕೆಲವರು ಬಂದಿದ್ದೀರಾ? ಏನು ಸರ್ಕಾರದ ಪರಿಸ್ಥಿತಿ ಏನು ಕೆಟ್ಟಿದೆ? ಮುಖ್ಯಮಂತ್ರಿ ಮನೆಗೆ ಕಾಫಿ ಟೀಗೇನೆ 200 ಕೋಟಿ ಖರ್ಚು ಮಾಡಿದ್ದಾರೆ. ಒಂದು ದಿನಕ್ಕೆ 11 ಲಕ್ಷ ಖರ್ಚು ಮಾಡ್ತಾರಂತೆ. 11 ಲಕ್ಷ ರೂಪಾಯಿ ಕಾಫಿ ಯಾವ ಪುಣ್ಯಾತ್ಮ ಕುಡಿತಾನೋ, ಅದು ಯಾವ ಕಾಫಿ ತರಿಸ್ಕೊಡ್ತಾರೋ ನಂಗೆ ಗೊತ್ತಿಲ್ಲ. ಅದೇನು ವಿಶೇಷವಾದ ಇನ್ಯಾವ ಕಾಫಿ ತರಿಸ್ಕೊಡ್ತೀರೋ? ಯಾವುದಲ್ಲಿ ಈಗ ಹೆಲಿಕಾಪ್ಟರ್ ಓಡಾಟ ಕಡಿಮೆ ಆಗಿಲ್ಲ, ಮಂತ್ರಿಗಳಿಗೆ ಹೊಸ ಕಾರು, ಅವ್ರ ಖರ್ಚು ಕಡಿಮೆ ಆಗಿಲ್ಲ. ಆ ಬಡಪಾಯಿ ದುಡ್ಕೊ ತಿನ್ನೋ KSRTC ಅವ್ರಿಗೆ ಯಾಕ್ರಿ ಸಂಯಮದ ಪಾಠ ಹೇಳ್ತೀರಿ? ಸಂಯಮದ ಪಾಠ ನೀವು ವಹಿಸ್ಬೇಕಾಗಿದ್ದು ಸಂಯಮದ ಪಾಠನ. ಈಗ ಇತ್ತೀಚೆಗೆ 2 ವರ್ಷ ಪೂರ್ಣ ಆದಾಗ ಎಂಥ ಸಮಾವೇಶ ಅದು, ಸಾಧನಾ ಸಮಾವೇಶ ಅಂತ ಮಾಡಿ ಸರ್ಕಾರಿ ದುಡ್ಡಲ್ಲಿ ಜನಿಗೆ 300-400 ಕೊಟ್ಟು ಕರ್ಕೊಂಬಂದ್ರಿ. ಅದನ್ನ ಕಡಿಮೆ ಮಾಡಲಿಲ್ಲ. ಯಾಕೆಂದರೆ ನಿಮ್ಮ ಮೂತಿ ನೋಡಿ ಜನ ಬರಲ್ಲ, ಕಾಸು ಕೊಟ್ಟರು ಮಾತ್ರ ಬರ್ತಾರೆ ಅನ್ನೋದು ಕನ್ಫರ್ಮ್ ಮಾಡಿ ನಿಮಗಿಲ್ದಿರೋ ಸಂಯಮದ ಪಾಠ ಆ ದುಡ್ದು ತಿನ್ನುವಂಥ ಜೀತದ ಆಳುಗಳ ರೀತಿಯಲ್ಲಿ ಕೆಲಸ ಮಾಡುವಂಥ ಆ ನೌಕರರಿಗೆ ಯಾಕ್ರಿ ಪಾಠ ಹೇಳ್ತೀರಿ ನೀವು? ಅವರಿಗೆಲ್ಲ ಪಾಠ ಹೇಳಬೇಕಾಗಿರೋದು. ನೀವು ಪಾಠ ಕಲ್ತ್ಕೋಬೇಕಾದವರು, ನೀವು ಅವ್ರಿಗೆ ಪಾಠ ಹೇಳ್ತಾ ಇದ್ರಿ. ನೀವು ಯಾವುದನ್ನು ಉಳಿಸಿದಿರಿ ಹೇಳಿ? ಯಾವ ಖರ್ಚನ್ನು ಉಳಿಸಿದಿರಿ? ಇಲ್ಲಿ ಯಾವುದನ್ನು ಉಳಿಸಿದಿರಿ? ಅವ್ರಿಗೆ ಯಾಕೆ ಪಾಠ ಹೇಳ್ತೀರಿ? ಅವ್ರಿಗೆ ಏನು ನ್ಯಾಯವಾಗಿ ಕೊಡಬೇಕು ಕೊಡಿ, ಅದನ್ನು ಅವ್ರಿಗೆ ಪಾಠ ಹೇಳಬೇಡಿ ನೀವು. ಹಾಂ, ಅದು ಬೇರೆ ಒಂದು ಶೋ ಮಾಡಿದ್ರು. ಬಸ್ ಹತ್ತು ಕೂತ್ಕೊಂಡು ಏನು ದಿನ ಬಸ್ಸಲ್ಲೇ ಓಡಾಡ್ತಾರೆ ಅನ್ಬೇಕು ಜನ, ಇವರೇ ಬಸ್ಸಲ್ಲಿ ಓಡಾಡ್ತಾರೆ ಅನ್ಬೇಕು. ಹಳ್ಳಿಲಿ ಜನ ಬಸ್ ಇಲ್ದಂಗೆ ಆಗಿದ್ದಾವೆ ಅಂತ ಶಾಪ ಆಗ್ತಿದ್ದಾರೆ ಸರ್ಕಾರಕ್ಕೆ. 500 ಕೋಟಿ ಟಿಕೆಟ್ ನಾನೇ ಹರಿದು ಕೊಡ್ತೀನಿ ಅಂತ ಹರಿದು ಕೊಟ್ರಿ. ನೀವೇ ಹರಿದು ಕೊಟ್ರಿ, ನೀವೇ ಈಗ ಸಮಸ್ಯೆ ಬಗೆಹರಿಸಿ. ನೀವೇ ಹರಿದು ಕೊಟ್ಟಿದ್ರಲ್ವ ಎಲ್ಲರಿಗೂ. ಆ ಪ್ರಚಾರ ತಗೊಳಕ್ಕೆ ಬರುತ್ತೆ. ಈ ಜನರ ನ್ಯಾಯಯುತ ಬೇಡಿಕೆ ಈಡೇರ್ಸಕ್ಕೆ ಬರಲ್ವ ನಿಮಗೆ? ಈಡೇರಿಸ್ಬೇಕು. ನಾಟಕಬಾಜಿ ಬಿಟ್ಬಿಡಿ, ನಾಟಕ ಆಡೋದು ಬಿಡಿ. ನಾಟಕ ಆಡೋದು ಬಿಟ್ಟು ನ್ಯಾಯಯುತವಾದ ಬೇಡಿಕೆ ಈಡೇರಿಸಿ. ಕೇಸ್ ವಾಪಸ್ತಿಗಳ ಕೇಂದ್ರ ದಾಡಿ ನಿಮಗೆ. ಕಲ್ಲು ಹೊಡೆದವ್ರದ್ದು, ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಾಕಿದವ್ರದ್ದೆಲ್ಲ ಕೇಸ್ ವಾಪಸ್ ತೆಗತ್ತೀರಿ. ಮಾನ ಮರ್ಯಾದೆ ಎಲ್ಲ ಬಿಟ್ಟು ಜನ ಉಗಿದ್ರು, ಕೋರ್ಟ್ ಉಗಿದ್ರುವೆ ಇವ್ರ ಕೇಸ್ ವಾಪಸ್ ತಗೊಳಕ್ಕೆ ನಿಮ್ಗೇನು ದಾಡಿ? ತೆಗೀರಿ ವಾಪಸ್ ಕೇಸ್ನ.